ಬಹಳ ಹಿಂದೆ ಒಂದು ಸಣ್ಣ ಹಕ್ಕಿ ದೊಡ್ಡ ಹಸಿರು ಕಾಡಿನಲ್ಲಿ ವಾಸಿಸುತ್ತಿತ್ತು. ಅದರ ಧ್ವನಿ ಎಷ್ಟು ಮಧುರವಾಗಿತ್ತೆಂದರೆ ಪ್ರತಿದಿನ ಬೆಳಿಗ್ಗೆ ಇಡೀ ಕಾಡು ಅವಳ ಹಾಡನ್ನು ಕೇಳಲು ಕಾಯುತ್ತಿತ್ತು. ಮರಗಳು, ಪ್ರಾಣಿಗಳು ಮೌನವಾಗಿ ಅವಳನ್ನು ಆಲಿಸುತ್ತಿದ್ದವು. ಎಲ್ಲರೂ ಅವಳನ್ನು ಪ್ರೀತಿಸುತ್ತಿದ್ದರು. ಪ್ರತಿದಿನ ಅವಳು ತಿನ್ನಲು ಕೀಟಗಳನ್ನು ಹುಡುಕುತ್ತಾ ದೂರ ದೂರ ಹಾರುತ್ತಿದ್ದಳು. ಅದು ಕಠಿಣ ಕೆಲಸವಾಗಿತ್ತು, ಆದರೆ ಅವಳು ಅದನ್ನು ಮಾಡುವುದರಲ್ಲಿ ಸಂತೋಷಪಡುತ್ತಿದ್ದಳು. ಒಂದು ದಿನ ಒಬ್ಬ ರೈತ ಮರದ ಪೆಟ್ಟಿಗೆಯನ್ನು ಹೊತ್ತುಕೊಂಡು ಕಾಡಿನ ಮೂಲಕ ನಡೆಯುತ್ತಿದ್ದಾಗ ಪಕ್ಷಿ ಪೆಟ್ಟಿಗೆಯನ್ನು ನೋಡಿ ಕೆಳಗೆ ಬಂದಿತು. ಅವಳು ಕುತೂಹಲದಿಂದ ಪೆಟ್ಟಿಗೆಯಲ್ಲಿ ಏನಿದೆ ಎಂದು ಕೇಳಿದಳು. ರೈತ, ಕೀಟಗಳು, ನಾನು ಅವುಗಳನ್ನು ಮಾರಾಟ ಮಾಡಲು ಮತ್ತು ಕೆಲವು ಗರಿಗಳನ್ನು ಖರೀದಿಸಲು ಮಾರುಕಟ್ಟೆಗೆ ಹೋಗುತ್ತಿದ್ದೇನೆ ಎಂದು ಉತ್ತರಿಸಿದ. ಹಕ್ಕಿ ಒಂದು ಕ್ಷಣ ಯೋಚಿಸಿ ಹೀಗೆ ಹೇಳಿತು, ನನ್ನಲ್ಲಿ ಈಗಾಗಲೇ ಗರಿಗಳಿವೆ ಮತ್ತು ನಾನು ಪ್ರತಿದಿನ ಇಲ್ಲಿಯವರೆಗೆ ಕೀಟಗಳನ್ನು ಹುಡುಕಲು ಹಾರುತ್ತೇನೆ. ನಾವು ಏಕೆ ಒಪ್ಪಂದ ಮಾಡಿಕೊಳ್ಳಬಾರದು? ನಾನು ನಿಮಗೆ ನನ್ನ ಗರಿಗಳನ್ನು ಕೊಡುತ್ತೇನೆ ಮತ್ತು ನೀವು ನನಗೆ ಕೀಟಗಳನ್ನು ಕೊಡಿ. ನೀವು ಮಾರುಕಟ್ಟೆಗೆ ಹೋಗಬೇಕಾಗಿಲ್ಲ ಮತ್ತು ನಾನು ಇನ್ನು ಮುಂದೆ ನನ್ನ ಆಹಾರವನ್ನು ಹುಡುಕಬೇಕಾಗಿಲ್ಲ. ರೈತ ಒಪ್ಪಿಕೊಂಡರು. ಆ ದಿನ ಪಕ್ಷಿ ಒಂದು ಗರಿಯನ್ನು ನೀಡಿ ಪ್ರತಿಯಾಗಿ ಕೆಲವು ಕೀಟಗಳನ್ನು ಪಡೆದುಕೊಂಡಿತು. ಅಂದಿನಿಂದ ಈ ಒಪ್ಪಂದ ಮುಂದುವರಿಯಿತು. ಪ್ರತಿದಿನ ಪಕ್ಷಿ ಒಂದು ಗರಿಯನ್ನು ನೀಡಿ ಆಹಾರವನ್ನು ಸುಲಭವಾಗಿ ಪಡೆದುಕೊಂಡಿತು. ಹಾರುವ ಅಗತ್ಯವಿಲ್ಲ, ಕಷ್ಟಪಡುವ ಅಗತ್ಯವಿಲ್ಲ. ಆದರೆ ನಿಧಾನವಾಗಿ ವಿಷಯಗಳು ಬದಲಾಗತೊಡಗಿದವು. ಅವಳ ಗರಿಗಳು ಕಡಿಮೆಯಾಗತೊಡಗಿದವು. ಹಾರುವುದು ಕಠಿಣವಾಗುತ್ತಿದೆ ಎಂದು ಅವಳು ಗಮನಿಸಿದಳು. ಶೀಘ್ರದಲ್ಲೇ ಅವಳ ದೇಹವು ದುರ್ಬಲವಾಯಿತು. ಅವಳ ಹಾಡುಗಾರಿಕೆಯೂ ಬದಲಾಯಿತು. ಮಧುರವಾದ ಧ್ವನಿ ಮಂದ ಮತ್ತು ಒರಟಾಯಿತು. ಅವಳು ಬಹುಶಃ ನನಗೆ ಸುಸ್ತಾಗಿರಬಹುದು, ಅದು ಸರಿಯಾಗಬಹುದು ಎಂದು ಭಾವಿಸಿದಳು. ಆದರೆ ಅದು ಆಗಲಿಲ್ಲ. ಒಂದು ದಿನ ಅವಳಿಗೆ ಗರಿಗಳು ಉಳಿದಿರಲಿಲ್ಲ. ಅವಳು ಇನ್ನು ಮುಂದೆ ಹಾರಲು ಸಾಧ್ಯವಾಗಲಿಲ್ಲ. ಅವಳು ಬಯಸಿದ್ದರೂ ಸಹ ಅವಳು ಕೀಟಗಳನ್ನು ಹುಡುಕಲು ಸಾಧ್ಯವಾಗಲಿಲ್ಲ. ರೈತ ಕೂಡ ಅವಳಿಗೆ ಆಹಾರವನ್ನು ನೀಡುವುದನ್ನು ನಿಲ್ಲಿಸಿದನು. ಅವಳಿಗೆ ಈಗ ನೀಡಲು ಏನೂ ಇರಲಿಲ್ಲ. ಹಕ್ಕಿ ಪ್ರತಿದಿನ ದುರ್ಬಲವಾಯಿತು. ಕಾಡಿನಲ್ಲಿ ಯಾರೂ ಅವಳತ್ತ ಗಮನ ಹರಿಸಲಿಲ್ಲ ಮತ್ತು ನಂತರ ಸದ್ದಿಲ್ಲದೆ ಒಂದು ದಿನ ಅವಳು ಸತ್ತು ಹೋದಳು. ನಮ್ಮೆಲ್ಲರಿಗೂ ಕೆಲವು ಪ್ರತಿಭೆಗಳಿವೆ. ನಾವು ಕಷ್ಟಪಟ್ಟು ಕೆಲಸ ಮಾಡುತ್ತೇವೆ. ನಾವು ಮೌಲ್ಯವನ್ನು ಸೃಷ್ಟಿಸುತ್ತೇವೆ. ನಾವು ಜನರನ್ನು ನಗುವಂತೆ ಮಾಡುತ್ತೇವೆ. ನಾವು ಪ್ರಯತ್ನದ ಮೂಲಕ ನಮ್ಮ ಗುರುತನ್ನು ನಿರ್ಮಿಸುತ್ತೇವೆ. ಆದರೆ ನಂತರ ಯಾರಾದರೂ ನಮಗೆ ಸುಲಭವಾದ ಮಾರ್ಗವನ್ನು ತೋರಿಸಿದಾಗ ಮನವೊಲಿಸುವ, ಕಷ್ಟಪಡುವ ಅಗತ್ಯವಿಲ್ಲ, ಶಾರ್ಟ್ಕಟ್ ತೆಗೆದುಕೊಳ್ಳುತ್ತೇವೆ. ದುಃಖಕರವಾಗಿ ಏಕೆ ಕಷ್ಟಪಟ್ಟು ಕೆಲಸ ಮಾಡಬೇಕು ಮತ್ತು ನಿಧಾನವಾಗಿ ನಾವು ನಮ್ಮನ್ನು ಬಲಪಡಿಸಿದ್ದನ್ನು ಬಿಟ್ಟುಕೊಡಲು ಪ್ರಾರಂಭಿಸುತ್ತೇವೆ. ಪಕ್ಷಿ ತನ್ನ ಗರಿಗಳನ್ನು ನೀಡಿದಂತೆಯೇ ನಾವು ನಮ್ಮ ಪ್ರಯತ್ನಕ್ಕೆ ನಮ್ಮ ಶಕ್ತಿಯನ್ನು ಸಣ್ಣ ತ್ವರಿತ ಸೌಕರ್ಯಗಳಿಗಾಗಿ ನಮ್ಮ ಕೌಶಲ್ಯಗಳನ್ನು ನೀಡುತ್ತೇವೆ. ಇದು ಮೊದಲಿಗೆ ಸುಲಭವೆಂದು ಭಾವಿಸುತ್ತದೆ, ಆದರೆ ಹಂತ ಹಂತವಾಗಿ ನಾವು ಸಂಪಾದಿಸಿದ್ದನ್ನು ಕಳೆದುಕೊಳ್ಳುತ್ತೇವೆ ಮತ್ತು ನಂತರ ಒಂದು ದಿನ ನಾವು ಇನ್ನು ಮುಂದೆ ಹಾರಲು ಸಾಧ್ಯವಿಲ್ಲ ಎಂದು ನಾವು ಅರಿತುಕೊಳ್ಳುತ್ತೇವೆ. ನಮಗೆ ಒಮ್ಮೆ ಇದ್ದ ಶಕ್ತಿ ಈಗಿಲ್ಲ ಮತ್ತು ಒಮ್ಮೆ ನಮ್ಮನ್ನು ಹೊಗಳಿದವರು ಈಗ ನಮ್ಮನ್ನು ಗಮನಿಸುವುದಿಲ್ಲ. ಸತ್ಯವೆಂದರೆ ನಿಜವಾದ ಯಶಸ್ಸಿಗೆ ಯಾವುದೇ ಶಾರ್ಟ್ಕಟ್ ಇಲ್ಲ. ನಿಮ್ಮ ಶಕ್ತಿಯನ್ನು ಕಳೆದುಕೊಳ್ಳುತ್ತೀರಿ. ಆದ್ದರಿಂದ ಸಣ್ಣ ಸೌಕರ್ಯಗಳಿಗಾಗಿ ನಿಮ್ಮ ರೆಕ್ಕೆಗಳನ್ನು ಬಿಟ್ಟುಕೊಡಬೇಡಿ. ನಿಮ್ಮ ಶಕ್ತಿಯನ್ನು ಬೇರೆಯವರ ಅನುಕೂಲಕ್ಕಾಗಿ ವಿನಿಮಯ ಮಾಡಿಕೊಳ್ಳಿ, ಏಕೆಂದರೆ ನಿಮ್ಮ ರೆಕ್ಕೆಗಳು ನಿಮ್ಮ ಪ್ರತಿಭೆ, ನಿಮ್ಮ ಕಠಿಣ ಪರಿಶ್ರಮ, ನಿಮ್ಮ ಆತ್ಮ, ನಿಮ್ಮ ಗುರುತು. ಪ್ರೋತ್ಸಾಹಿಸುವುದು ಕಷ್ಟವಾದರೂ, ಹಾರಲು ಕಷ್ಟವಾದರೂ ಏರಿ, ನಿಧಾನವಾಗಿಯಾದರೂ ಏರಿ, ಏಕೆಂದರೆ ನೀವು ನಿಮ್ಮ ಸ್ವಂತ ಶಕ್ತಿಯಿಂದ ಮೇಲಕ್ಕೆ ತಲುಪಿದಾಗ ಆ ಆಕಾಶವು ನಿಜವಾಗಿಯೂ ನಿಮ್ಮದಾಗಿರುತ್ತದೆ. ಆತ್ಮೀಯರೇ, ಈ ಕಥೆ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಮತ್ತೆ ಮುಂದಿನ ಅವಧಿಯಲ್ಲಿ ಇನ್ನೊಂದು ಕಥೆಯೊಂದಿಗೆ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು.